Hi dear students, welcome back to Abhiyan's physics class. So ಇವತ್ತಿನ ಕ್ಲಾಸಲ್ಲಿ ರೇ ಆಪ್ಟಿಕ್ಸ್ ನ 3 ಮಾರ್ಕ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಸೊ ಇದು PU ಬೋರ್ಡ್ ಇಂದ ಬಿಟ್ಟಿರತಕ್ಕಂತ ಲೇಟೆಸ್ಟ್ ಕ್ವಶನ್ ಬ್ಯಾಂಕ್ ನ ಕ್ವಶನ್ಸ್ 25-26 ನ ಕ್ವಶನ್ ಬ್ಯಾಂಕ್. ಸೊ ಆಲ್ರೆಡಿ ನಾವು 2 ಮಾರ್ಕ್ಸ್ ಕ್ವಶನ್ಸ್ ನ ಡಿಸ್ಕಸ್ ಮಾಡಿದೀವಿ. ಸೊ ಲೆಟ್ ಅಸ್ ಟೇಕ್ 3 marks questions. Okay. Yes. In that first question, give the sign conventions used in the geometric optics ante, or give the Cartesian sign convention used to measure the distances and heights in a spherical mirrors anta kelidare. Particular spherical mirror antane kelidare. Okay. So ಇದರಲ್ಲಿ ಡಯಾಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ. ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ ಯೂಸ್ ಮಾಡ್ತೀವಿ. ಸೊ ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ ಅವ್ರು ಏನ್ ಹೇಳ್ತಾರೆ ಫಸ್ಟ್ ನೋಡುವ. ಫಸ್ಟ್ ರೂಲ್, ಆಲ್ ದ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಫ್ರಮ್ ದ ಪೋಲ್. ಸೊ ಎಲ್ಲಾ ಡಿಸ್ಟೆನ್ಸ್ ನ ಎಲ್ಲಿಂದ ಮೆಜರ್ ಮಾಡಬೇಕು? ಪೋಲ್ ಇಂದಾನೆ ಮೆಜರ್ ಮಾಡಬೇಕು. ಇಲ್ಲಿ ನೋಡ್ರಿ ಪೋಲ್ ಯಾವ ತರ ಆಕ್ಟ್ ಮಾಡುತ್ತೆ ಅಂತಂದ್ರೆ ಆಲ್ ದ ಡಿಸ್ಟೆನ್ಸಸ್ ಆರ್ ಫ್ರಮ್ ದ ಪೋಲ್. ಇಲ್ಲಿ ಪೋಲ್ ನೋಡಿ ಯಾವ ತರ ಆಕ್ಟ್ ಮಾಡುತ್ತೆ ಅಂದ್ರೆ, ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ ಬರ್ಕೊಳ್ಳೋದಾದ್ರೆ ನಾವೇನ್ ಮಾಡ್ತೀವಿ, 2 ಡೈಮೆನ್ಷನ್ ಅಲ್ಲಿ ಸೊ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ವೈ ಆಕ್ಸಿಸ್. ಸೊ ಈ ಕಡೆ ಲೆಫ್ಟ್ ಗೆ ನೆಗೆಟಿವ್ ವೈ ಆಕ್ಸಿಸ್, ನೆಗೆಟಿವ್ ಎಕ್ಸ್ ಆಕ್ಸಿಸ್ ತಗೊಳ್ತೀವಿ. ಸೊ ಹಿಯರ್ ಇನ್ ದಿಸ್ ಕೇಸ್ ದಿಸ್ ಇಸ್ ದ ಆರಿಜಿನ್, ರೈಟ್? ಇಲ್ಲಿ ಆರಿಜಿನ್ ಯಾವ್ದಾಗುತ್ತೆ? ಪೋಲ್ ಆಗುತ್ತೆ. ಓಕೆ. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಲೈಟ್ ರೇ ಲೆಫ್ಟ್ ಇಂದ ರೈಟ್ ಗೆ ಬರ್ತಿದೆ ಅಂತ ತಗೊಳ್ತೀನಿ. ಇವಾಗ ಮಾತ್ರ ಇದು ಅಪ್ಲೈ ಆಗುವಂತದ್ದು. ಜಸ್ಟ್ ಐ ಆಮ್ ಕಂಪೇರಿಂಗ್ ದ ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ಸ್ ವಿತ್ ದ. ಓಕೆ. ಸೊ ಇಲ್ಲಿ ಪೋಲ್ ಯಾವ್ದು ಹಾಗಾದ್ರೆ ನೋಡ್ರಿ, ಡಯಾಗ್ರಾಮ್ ಅಲ್ಲಿ ದಿಸ್ ಇಸ್ ದ ಪೋಲ್, ರೈಟ್? ಇದು ಯಾವ ತರ ಆಕ್ಟ್ ಮಾಡುತ್ತೆ? ಇಲ್ಲಿ ಆರಿಜಿನ್ ತರ ಆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಸೈನ್ ಕನ್ವೆನ್ಷನ್. ಸೊ ಎಲ್ಲಾ ಡಿಸ್ಟೆನ್ಸ್ ನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಸೊ ಆಲ್ವೇಸ್ ಈಸ್ ಟ್ರೈ ಟು ಮೆಜರ್ ಫ್ರಮ್ ದ ಆರಿಜಿನ್. ಅದೇ ತರ ಪೋಲ್ ಇಂದ ಮೆಜರ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಪೋಲ್ ಇಂದ ಲೆಫ್ಟ್ ಗೆ, ರೈಟ್ ಗೆ, ಅಪ್, ಡೌನ್, ಲೈಕ್ ದಿಸ್. ಇಲ್ಲೂ ಅಷ್ಟೇ ಪೋಲ್ ಇಂದ ಸ್ಟಾರ್ಟ್ ಮಾಡಬೇಕು, ಮೆಜರ್ ಮಾಡ್ಬೇಕಂದ್ರೆ. ನೆಕ್ಸ್ಟ್ ಒನ್ ಇಲ್ಲಿದೆ ನೋಡ್ರಿ, ಡಿಸ್ಟೆನ್ಸಸ್ ಅಗೇನ್ಸ್ಟ್ ದ ಇನ್ಸ್ಟೆಂಟ್ ಲೈಟ್ ರೇಸ್ ಆರ್ ಟೇಕನ್ ಆಸ್ ನೆಗೆಟಿವ್ ಅಂಡ್ ಡಿಸ್ಟೆನ್ಸಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಲೈಟ್ ಟೇಕನ್ ಆಸ್ ಪಾಸಿಟಿವ್ ಇಫ್ ಯು ಟೇಕ್ ದ ಇನ್ಸ್ಟೆಂಟ್ ಲೈಟ್ ರೇ ಫ್ರಮ್ ಲೆಫ್ಟ್ ಟು ರೈಟ್. ಇಲ್ಲಿ ಈ ಡಯಾಗ್ರಾಮ್ ಅಲ್ಲಿ ಲೈಟ್ ರೇ ಎಲ್ಲಿಂದ ಬರ್ತಿದೆ? ಲೆಫ್ಟ್ ಇಂದ ರೈಟ್ ಗೆ ಬರ್ತದೆ, ಹೌದಾ? ಸೊ ದಿಸ್ ದ ಇನ್ಸ್ಟೆಂಟ್ ಲೈಟ್ ರೇ, ಇಟ್ ಇಸ್ ಮೂವಿಂಗ್ ಫ್ರಮ್ ಇನ್ ದಿಸ್ ಡೈರೆಕ್ಷನ್ ಟುವರ್ಡ್ಸ್ ರೈಟ್ ಸೈಡ್. ಸೊ ಇಲ್ಲಿ ನೋಡ್ರಿ, ಪೋಲಿಂದ ಈ ಕಡೆ ಹೋಯ್ತಂದ್ರೆ, ಪೋಲಿಂದ ಈ ಕಡೆ ಹೋಯ್ತಂದ್ರೆ ಅವಾಗ ಏನಾಗುತ್ತೆ? ಇನ್ಸ್ಟೆಂಟ್ ಲೈಟ್ ರೇಗೆ ಆಪೋಸಿಟ್ ಹೋಗ್ತಿದೀವಿ. ಅದನ್ನೇನಂತ ತಗೊಳ್ಬೇಕು ನಾವು? ವಿ ಹ್ಯಾವ್ ಟು ಟೇಕ್ ದಟ್ ಆಸ್ ನೆಗೆಟಿವ್. ಸೊ ಪೋಲಿಂದ ರೈಟ್ ಸೈಡ್ ಹೋಯ್ತಂದ್ರೆ ಅವಾಗ ನಾವ್ ಏನ್ ತಗೊಳ್ಬೇಕು? ಅದನ್ನ ಪಾಸಿಟಿವ್ ತಗೊಳ್ಬೇಕಾಗ್ತದೆ. ಸೊ ಇಲ್ಲಿ ಇದು ರೂಲ್ ಯಾವಾಗ್ಲೂ ಜನರಲ್ ಇರ್ತದೆ. ಅಂದ್ರೆ ಇನ್ಸ್ಟೆಂಟ್ ಲೈಟ್ ರೇ ಡೈರೆಕ್ಷನ್ ಗೆ ಆಪೋಸಿಟ್ ಹೋಯ್ತಂದ್ರೆ ನೆಗೆಟಿವ್, ಇನ್ ದ ಡೈರೆಕ್ಷನ್ ಆಫ್ ಲೈಟ್ ರೇ ಹೋಯ್ತಂದ್ರೆ ಪಾಸಿಟಿವ್ ಅಂತ ಬರೀಬೇಕಷ್ಟೇ. ಡಿಸ್ಟೆನ್ಸಸ್ measured in the direction of light ray are taken as positive, and otherwise in the sense opposite to the direction of light ray are taken as negative. Okay. Next ಮೂರನೇದು ನೋಡ್ರಿ, ಬಿಫೋರ್ ಗೋಯಿಂಗ್ ಟು ದ ಥರ್ಡ್ ಒನ್, ಇಲ್ಲಿ ನೋಡ್ರಿ ಆರಿಜಿನ್ ಇಂದ ಲೈಟ್ ರೇ ಈ ಕಡೆ ಬರ್ತಿದೆ ಅನ್ಕೊಳ್ಳಿ. ದಿಸ್ ಇಸ್ ಅವರ್ ಲೈಟ್ ರೇ. ಹಾಗಾಗಿ ನೀವು ಹಿಂಗ್ ಹೋಯ್ತಂದ್ರೆ ಯು ಆರ್ ಗೋಯಿಂಗ್ ಟುವರ್ಡ್ಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಸೊ ನೆಗೆಟಿವ್ ತಗೊಳ್ತೀವಿ. ಹಿಂಗ್ ಬಂದ್ರೆ ಪಾಸಿಟಿವ್ ತಗೊಳ್ತೀವಿ, ಹೌದಾ? ಹಾಗೆ ಇಲ್ಲ ಅಷ್ಟೇ. ಸೊ ಲೆಫ್ಟ್ ಗೆ ಹೋದ್ರೆ ನೆಗೆಟಿವ್, ರೈಟ್ ಗೆ ಬಂದ್ರೆ ಪಾಸಿಟಿವ್, ಪ್ರೊವೈಡೆಡ್ ಲೈಟ್ ರೇ ಇಸ್ ಮೂವಿಂಗ್ ಲೈಕ್ ದಿಸ್, ನಾಟ್ ಆಲ್ವೇಸ್. ಓಕೆ. ಹಾಗಾಗಿ ಪ್ರಾಬ್ಲಮ್ ಮಾಡುವಾಗ ನೀವೇನ್ ಮಾಡಿ, ಆಲ್ವೇಸ್ ಟೇಕ್ ದ ಲೈಟ್ ರೇ ಮೂವಿಂಗ್ ಟುವರ್ಡ್ಸ್ ರೈಟ್ ಸೈಡ್. ಲೆಫ್ಟ್ ಟು ರೈಟ್ ಮೂವ್ ಆಗೋಂಗಿದ್ರೆ ಅವಾಗ ಏನಾಗ್ತದೆ, ಈ ಕನ್ವೆನ್ಷನ್ ನಾವು ಈಸಿಯಾಗಿ ಅಪ್ಲೈ ಮಾಡಬಹುದು. ಲೆಫ್ಟ್ ನೆಗೆಟಿವ್, ರೈಟ್ ಪಾಸಿಟಿವ್, ಅಪ್ ಪಾಸಿಟಿವ್, ಡೌನ್ ನೆಗೆಟಿವ್. ಅದನ್ನೇ ಹೇಳೋದು ನೆಕ್ಸ್ಟ್ ಲೈಟ್ ರೇ. ನೆಕ್ಸ್ಟ್ ಕನ್ವೆನ್ಷನ್ ನೋಡ್ರಿ ಇಲ್ಲೇ ಇದೆ. ಸೊ ಹೈಟ್ ಅಪ್ವರ್ಡ್ಸ್ ಆರ್ ಟೇಕನ್ ಆಸ್ ಪಾಸಿಟಿವ್, ಹೈಟ್ ಡೌನ್ವರ್ಡ್ಸ್ ಆರ್ ಟೇಕನ್ ಆಸ್ ನೆಗೆಟಿವ್. ಅಂದ್ರೆ ಪಾಸಿಟಿವ್ ಆಕ್ಸಿಸ್, ನೆಗೆಟಿವ್ ವೈ ಆಕ್ಸಿಸ್ ತರ. ಸೊ ಹೈಟ್ ಅಬೌವ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಆರ್ ಟೇಕನ್ ಆಸ್ ಪಾಸಿಟಿವ್, ಅದರ್ವೈಸ್ and height below the principal axis you can write height below the principal axis are taken as negative. So ಇಷ್ಟು ಸೈನ್ ಕನ್ವೆನ್ಷನ್ಸ್, 3 ಸೈನ್ ಕನ್ವೆನ್ಷನ್ 3 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಸೊ ನಮ್ಗೆ ಇಷ್ಟು ಬರೆದ್ರೆ ಸಾಕು. ಡಯಾಗ್ರಾಮ್ ಇಟ್ಸ್ ನಾಟ್ ನೀಡೆಡ್. ಬಟ್ ಈ ಸೈನ್ ಕನ್ವೆನ್ಷನ್ ಥಿಯರಿ ಕ್ವಶನ್ ಕೇಳ್ತಾರೆ ಅಂತ ಓದ್ಕೋಬೇಡಿ. ನಿಮ್ಗೆ ಡಿರೈವೇಶನ್ಗೆ, ನ್ಯೂಮ್ಯಾರಿಕಲ್ಸ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗುವಂಥದ್ದು. ಇಟ್ ಈಸ್ ನಾಟ್ ಓನ್ಲಿ ಫಾರ್ ಮಿರರ್, ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಲೆನ್ಸಿಗೂ ಸೇಮ್ ಕನ್ವೆನ್ಷನ್ ಯೂಸ್ ಮಾಡ್ತೀನಿ, ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್. ಸೊ ಡಿರೈವೇಶನ್ ಮಾಡುವಾಗ, ನ್ಯೂಮ್ಯಾರಿಕಲ್ ಅಪ್ಲೈ ಮಾಡುವಾಗ, ನ್ಯೂಮರಿಕಲ್ ಅಲ್ಲಿ ಎಲ್ಲ ಕಡೆ ಯೂಸ್ ಆಗುತ್ತೆ. ಸೊ ಡೋಂಟ್ ಫರ್ಗೆಟ್, ಡೋಂಟ್ ನೆಗ್ಲೆಕ್ಟ್. ಇದನ್ನ ಎಕ್ಸಾಮ್ ಪರ್ಪಸ್ಗೆ ಅಂತ ಓದ್ಬೇಡ್ರಿ,
ಪೂರಾ ಚಾಪ್ಟರ್ ಅರ್ಥ ಮಾಡ್ಕೊಳಕ್ಕೆ ಓದ್ರಿ, ಇದನ್ನ ತುಂಬಾ ಇಂಪಾರ್ಟೆಂಟ್. ಓಕೆ, ನಾವು ಕ್ಯಾನ್ ವಿ ಟೇಕ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಒನ್. ಪ್ರೂವ್ ದಟ್ ಫೋಕಲ್ ಲೆಂತ್ ಆಫ್ ಸ್ಪೆರಿಕಲ್ ಮಿರರ್ ಈಸ್ ಹಾಫ್ ಆಫ್ ಇಟ್ಸ್ ರೇಡಿಯಸ್ ಆಫ್ ಕರ್ವೇಚರ್ ಅಂತ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಮಿರರ್ ನ ಫೋಕಲ್ ಲೆಂತ್, ಮಿರರ್ ಅಂತಾನೆ ಹೇಳಿದೆ ನೋಡ್ರಿ, ಫಸ್ಟ್ ಏನ್ ಮಾಡ್ಬೇಕು, ಸ್ಪೆರಿಕಲ್ ಮಿರರ್ ತಗೊಳ್ಬೇಕು, ಅದ್ರದ್ದು ಫೋಕಲ್ ಲೆಂತ್ ಹಾಫ್ ಆಫ್ ದ ರೇಡಿಯಸ್ ಆಫ್ ಕರ್ವೇಚರ್ ಈಕ್ವಲ್ ಇರುತ್ತಂತೆ. ದಟ್ ಈಸ್ ಎಫ್ ಈಸ್ ಈಕ್ವಲ್ ಟು R/2 ಅಂತ ಪ್ರೂವ್ ಮಾಡ್ಬೇಕು. ಸೊ ನಮ್ಗೆ ಗೊತ್ತಿದೆ ಏನು, ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೆ ಏನು ಮತ್ತೆ ಫೋಕಲ್ ಲೆಂತ್ ಅಂದ್ರೆ ಏನು ಅಂತ. ಸೊ ಏನಿಲ್ಲ, ಜಸ್ಟ್ ಬರೆದ್ ಬಿಡ್ತೀನಿ. ಸ್ವಲ್ಪ ಇದೊಂದು ಸ್ಪಿಯರ್ ಅನ್ಕೊಂಡ್ರೆ ಇದರ ಒಂದು ಪಾರ್ಟ್ ಏನಾಗಿರುತ್ತೆ, ಸ್ಪೆರಿಕಲ್ ಸರ್ಫೇಸ್ ಆಗಿರುತ್ತೆ. ಇಲ್ಲಿ ಬರೀತೀನಿ ನೋಡ್ರಿ, ಒಂದು ಸ್ಪಿಯರ್ಗೆ ಅದರದ್ದೇ ಆದ ಸೆಂಟರ್ ಇರುತ್ತೆ, ಅದರದ್ದೇ ಆದ ರೇಡಿಯಸ್ ಇರುತ್ತೆ, ಅದರದ್ದೇ ಆದ ಸರ್ಫೇಸ್ ಏರಿಯಾ ಇರುತ್ತೆ. ಎಂತಕ್ಕೆ, ಸ್ಪಿಯರ್ಗೆ ನಾನು ಮಾತಾಡ್ತಿರೋದು. ಈಗ ನಾನೇನ್ ಮಾಡ್ತೀನಿ, ಇದರ ಒಂದು ಪಾರ್ಟ್ ಅನ್ನ ತಕೊಳ್ತೀನಿ. ಸೊ ಇಲ್ಲಿ ಈ ತರ ಬರೆದ್ರೆ ಓ ಅಂದ್ರೆ ಇದನ್ನ ನಾವು ಸೆಂಟರ್ ಆಫ್ ಸ್ಪಿಯರ್ ಅಂತ ಕರಿತೀವಿ, ಆರ್ ಅಂದ್ರೆ ರೇಡಿಯಸ್ ಆಫ್ ಸ್ಪಿಯರ್ ಅಂತ ಕರಿತೀವಿ. ಅದೇ ನೋಡ್ರಿ, ಲೆಟ್ ಮಿ ಟೇಕ್ ದ ಪಾರ್ಟ್ ಆಫ್ ದ ಸ್ಪಿಯರ್. ಈಗ ಇದನ್ನ ನಾವೇನಂತ ಕರಿಬೇಕಂದ್ರೆ, ಓ ಈಸ್ ದ ಸೆಂಟರ್ ಆಫ್ ಸ್ಪೆರಿಕಲ್ ಸರ್ಫೇಸ್. ಇದೇನಾಗೋಯ್ತು, ದಿಸ್ ಬಿಕಮ್ಸ್ ಎ ಪಾರ್ಟ್ ಆಫ್ ಸ್ಪಿಯರ್ ಅಂಡ್ ಈಸ್ ಕಾಲ್ಡ್ ಸ್ಪೆರಿಕಲ್ ಸರ್ಫೇಸ್. ಓಕೆ, ಇದೇ ನಮ್ಮ ಸ್ಪೆರಿಕಲ್ ಸರ್ಫೇಸ್. ಇದೇನಿದೆ ಇದು ಸ್ಪೆರಿಕಲ್ ಸರ್ಫೇಸ್, ಇದು ಸೆಂಟರ್ ಆಫ್ ಕರ್ವೇಚರ್, ಇದು ರೇಡಿಯಸ್ ಆಫ್ ಕರ್ವೇಚರ್ ಆಗುತ್ತೆ. ಅದೇ ಸೆಂಟರೇ, ಅದೇ ಸ್ಪೇರೆ, ಬಟ್ ಸ್ಪೆರಿಕಲ್ ಸರ್ಫೇಸ್ಗೆ ನಾವು ಸೆಂಟರ್ ಆಫ್ ಸ್ಪೆರಿಕಲ್ ಸರ್ಫೇಸ್ ಅಥವಾ ಸೆಂಟರ್ ಆಫ್ ಕರ್ವೇಚರ್, ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಇದನ್ನ ಮಿರರ್ ಮಾಡ್ಬೇಕಂದ್ರೆ ನಾನೇನ್ ಮಾಡ್ತೀನಿ, ಒಂದ್ ಕಡೆ ಶೇಡ್ ಮಾಡ್ತೀನಿ. ಸೊ ಯಾವ ಕಡೆ ಶೇಡ್ ಮಾಡಿರ್ತೀನೋ ಅದೇನಾಗುತ್ತೆ, ಒಪೇಕ್ ಆಗುತ್ತೆ, ಇನ್ನೊಂದ್ ಸೈಡು ರಿಫ್ಲೆಕ್ಟಿಂಗ್ ಆಗುತ್ತೆ. ನಾವು ಡಯಾಗ್ರಾಮ್ ಅಲ್ಲಿ ಆಕ್ಚುಲಿ ಹಿಂಗ್ ತೋರಿಸ್ತೀವಿ ನೋಡಿ. ಸೊ ದಿಸ್ ಈಸ್ ಅವರ್ ಒಪೇಕ್ ಸರ್ಫೇಸ್ ಅಂಡ್ ದಿಸ್ ಸೈಡ್ ಈಸ್ ರಿಫ್ಲೆಕ್ಟಿಂಗ್. ಸೊ ಇಲ್ಲಿ ಲೈಟ್ ರೇ ಬಂದಿದ್ದು ಪ್ಯಾರಲಲ್ ಲೈಟ್ ರೇ, ಎಲ್ಲೋ ಒಂದ್ ಕಡೆ ಇದೆ ಪ್ರಿನ್ಸಿಪಲ್ ಆಕ್ಸಿಸ್. ದಿಸ್ ದ ಆಕ್ಸಿಸ್ ವಿಚ್ ಜಾಯಿನ್ಸ್ ಇದನ್ನ ಪೋಲ್ ಅಂತ ಕರೀತಾರೆ, ಇದನ್ನ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರೀತಾರೆ. ಲೆಟ್ ಮಿ ರಿಮೂವ್ ದಿಸ್ ಓ ಅಂಡ್ ಕಾಲ್ ಇಟ್ ಆಸ್ ಸಿ, ಸೆಂಟರ್ ಆಫ್ ಕರ್ವೇಚರ್ ಪೋಲ್, and this is the radius of curvature, and this is the principal axis, and this is the paraxial light ray. ಈ paraxial light ray ಇಲ್ಲಿ ಟಚ್ ಆಗಿದ್ದು ರಿಫ್ಲೆಕ್ಟ್ ಆಗುತ್ತೆ. ಸೊ ಈ ಟಚ್ ಮಾಡುತ್ತಲ್ಲ ಪ್ರಿನ್ಸಿಪಲ್ ಆಕ್ಸಿಸ್ ನ, ಇದನ್ನ ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಓಕೆ, ಸೊ ಈಗ ಈ ಪ್ರಿನ್ಸಿಪಲ್ ಫೋಕಸ್ಸಿಗೂ ಇಲ್ಲಿಂದ ಇಲ್ಲಿಗಿರತಕ್ಕಂಥ ದೂರನ ನಾವೇನಂತ ಕರಿತಿದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ದೂರನ ಫೋಕಲ್ ಲೆಂತ್ ಅಂತ ಕರಿತೀವಿ. ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಏನಿದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇರುತ್ತೋ, ಸಪೋಸ್ 10 ಮೀಟರ್ ಇದ್ರೆ ಇಲ್ಲಿಂದ ಇಲ್ಲಿಗೆ 5 ಮೀಟರ್ ಇರುತ್ತೆ. ಅಂದ್ರೆ R is equal to F/2 ಅಂತ ಪ್ರೂವ್ ಮಾಡ್ಬೇಕು ನಾವು. ಓಕೆ, ನೋಡೋಣ, ಜಸ್ಟ್ ಸಿ ಹೌ ಟು ಪ್ರೂವ್ ದಿಸ್ ಒನ್. ಅದಕ್ಕೆ ನೋಡ್ರಿ, ನಾನು ಏನು ಇದು ಡಯಾಗ್ರಾಮೇ ತಗೊಂಡ್ಬಿಟ್ಟಿದ್ದೀನಿ, ಯಾವುದು NCERT ಬುಕ್ಕಿನ ಡಯಾಗ್ರಾಮೇ ತಗೊಂಡು ಇದು ಬರ್ಕೊಂಡಿನಿ ನೋಡಿ. ಸೊ ದಿಸ್ ಈಸ್ ಅವರ್ ಮಿರರ್, ಇಸ್ ದ ಮಿರರ್. ಇಲ್ಲಿ ಏನ್ ಬರ್ದಿರ ಇದು ಒಪೇಕ್ ಅಂಡ್ ದಿಸ್ ಸೈಡ್ ಈಸ್ ರಿಫ್ಲೆಕ್ಟಿಂಗ್. ಈ ಸೈಡ್ ಏನಾಗುತ್ತೆ, ರಿಫ್ಲೆಕ್ಟಿಂಗ್ ಸರ್ಫೇಸ್ ಅನ್ನಿಸ್ಕೊಳ್ಳುತ್ತೆ. ನಾವು ಇದೇನಿದೆ, ಇದು ಇನ್ಸ್ಟೆಂಟ್ ಲೈಟ್, ಇದು ಇನ್ಸ್ಟೆಂಟ್ ಲೈಟ್ ರೇ. ಇಲ್ಲಿ M is the point of incidence and this is the reflected light ray. ಸೊ ಇದಕ್ಕೊಂದು ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಕಂಡುಹಿಡಿಬೇಕಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ, ಒಂದು ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ತೀವಿ ಇಲ್ಲಿಗೆ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಅಂಡ್ ದಿಸ್ ಈಸ್ ಯುವರ್ ನಾರ್ಮಲ್. ಅವಳು ಸ್ಪೆರಿಕಲ್ ಸರ್ಫೇಸ್ಗೆ ನಾರ್ಮಲ್ ಡ್ರಾ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತೀವಿ, ಟು ಡ್ರಾ ನಾರ್ಮಲ್, ಸೊ ಡ್ರಾ ಎ ಲೈನ್ ಫ್ರಮ್ ಸೆಂಟರ್ ಆಫ್ ಕರ್ವೇಚರ್ ಟು ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಡ್ರಾ ಮಾಡಿದ್ರೆ ನಮ್ಗೆ ಏನಾಗ್ತದೆ, ಸೊ ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಗೆ ಲೈನ್ ನ ಡ್ರಾ ಮಾಡಿದ್ರೆ ಇದೇನು ನಾರ್ಮಲ್ ಅನಿಸ್ಕೊಳ್ಳುತ್ತೆ. ಸೊ ಯಾವಾಗ್ಲೂ ಅಷ್ಟೇ ಆಂಗಲ್ ಆಫ್ ಇನ್ಸಿಡೆನ್ಸ್ ಇದೇನಿದು, ಲೆಟ್ ಮಿ ಎಕ್ಸ್ಟೆಂಡ್ ದಿಸ್ ಒನ್, ದಿಸ್ ಇಸ್ ಯುವರ್ ನಾರ್ಮಲ್. ಓಕೆ, ನಾವು ನಾರ್ಮಲ್ ಇಂದ ಇದೇನಿದು ಇನ್ಸಿಡೆಂಟ್ ಲೈಟ್ ರೇ, ದಿಸ್ ಈಸ್ ದ ರಿಫ್ಲೆಕ್ಟೆಡ್ ಲೈಟ್ ರೇ. ಇದೇನಿದು ಇನ್ಸಿಡೆಂಟ್ ಅಂಡ್ ದಿಸ್ ದ ರಿಫ್ಲೆಕ್ಟೆಡ್ ಅಂಡ್ ದಿಸ್ ಈಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್. ಸೊ ನಾರ್ಮಲ್ ಇಂದ ಇದೇನಿದು ರಿಫ್ಲೆಕ್ಟೆಡ್ ಲೈಟ್ ರೇ. ವಿ ನೋ ದಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಹಾಗಾಗಿ ಈ ಎರಡೂ ತೀಟಗಳು ಸೇಮ್ ಇರ್ತವೆ. ಸೊ
So theta is the angle of incidence and also angle of reflection. Theta is the angle of incidence or angle of reflection. So both are equal. ಒಂದು theta ಅಂತ ತಗೊಂಡಿದ್ದೀನಿ ನಾನು. ನೆಕ್ಸ್ಟ್ ಇಲ್ಲೊಂದು ಟ್ರಯಾಂಗಲ್ ಕಾಣ್ತೀವಿ ನೋಡ್ರಿ. ಏನಿದೆ ಟ್ರಯಾಂಗಲ್, ದಿಸ್ ಒನ್ ಅಂಡ್ ದಿಸ್ ಒನ್. ಸೊ ಇಲ್ಲೇನಿದೆ, ಇಲ್ಲಿ ತೀಟಾ ಇದ್ರೆ ಇದು ಕೂಡ ಏನಾಗಬೇಕು, ತೀಟಾ ಆಗ್ಲೇಬೇಕು. ನೆಕ್ಸ್ಟ್ ಒನ್ ಮೋರ್ ತಗೋಣ. ಇಲ್ಲಿಂದ ಎಲ್ಲಿಗೆ ತೀಟಾ ಪ್ಲಸ್ ತೀಟಾ ಇದ್ರೆ ಇಲ್ಲಿಂದ ಎಲ್ಲಿಗೆ ಎಷ್ಟು ಇರುತ್ತೆ, 2 ತೀಟಾ. ಫ್ರಮ್ ಹಿಯರ್ ಟು ಹಿಯರ್ 2 ತೀಟಾ, ಫ್ರಮ್ ಹಿಯರ್ ಟು ಹಿಯರ್ 2 ತೀಟಾ ಇರುತ್ತೆ. ಅಂಡ್ ಸಿ ಇಸ್ ದ ಸೆಂಟರ್ ಆಫ್ ಕರ್ವೇಚರ್, ಎಫ್ ಇಸ್ ದ ಪ್ರಿನ್ಸಿಪಲ್ ಫೋಕಸ್, ಪಿ ಇಸ್ ದ ಪೋಲ್, ಎಮ್ ಇಸ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಇಷ್ಟನ್ನು ಬರ್ಕೋಣ ಇಲ್ಲಿ. ಏನಂತ ಬರ್ಕೊಳ್ಳೋಣ, ಕನ್ಸಿಡರ್ ಪಾರ್ಟ್, ಕನ್ಸಿಡರ್ ಎ ಕಾನ್ಕೇವ್ ಮಿರರ್, ರಿಫ್ಲೆಕ್ಷನ್ ಅಟ್ ಎ ಕಾನ್ಕೇವ್ ಮಿರರ್. ಇಲ್ಲಿ ಪಿ ಅಂದ್ರೆ ಏನು, ಪೋಲ್, ಸಿ ಅಂದ್ರೆ ಸೆಂಟರ್ ಆಫ್ curvature and F is the principal focus. ಆಮೇಲೆ theta is the angle of incidence, angle of reflection. ಆಮೇಲೆ M is the point of incidence. ಇಷ್ಟಾದ್ಮೇಲೆ ಓಕೆ, ನಾವು ಒಂದು ಟ್ರಯಾಂಗಲ್ ತಗೊಳ್ಳಿ. ಯಾವ್ದಾದ್ರು ಟ್ರಯಾಂಗಲ್, ಇದು ಆಂಗಲ್ ಸಿ ಎಂ ಸಿ ಪಿ ಟ್ರಯಾಂಗಲ್ ಕಾಣಿಸ್ತಿದೆಯಲ್ಲ, ಎಂ ಸಿ ಪಿ ಟ್ರಯಾಂಗಲ್. ಫ್ರಮ್ ದ ಟ್ರಯಾಂಗಲ್ ಎಂ ಸಿ ಪಿ and also take another triangle MFP ಕಾಣಿಸ್ತಿದೆಯಲ್ಲ, MFP and also triangle MFP. ಇದ್ರಲ್ಲಿ ಏನ್ ಮಾಡ್ರಿ, ಎರಡರನ್ನು ಟ್ಯಾನ್ ಥೀಟಾ ಡಿಫೈನ್ ಮಾಡ್ಕೊಳ್ಳಿ. ನೋಡೋಣ ಟ್ಯಾನ್ ಥೀಟಾ ಏನಾಗುತ್ತೆ ಈ ಟ್ರಯಾಂಗಲ್ ಅಲ್ಲಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು, ಇದ್ರಲ್ಲಿ ನೋಡ್ರಿ ಇದು ಥೀಟಾ ಅಲ್ವಾ, ಅಲ್ಲಿಗೆ ಏನಾಗುತ್ತೆ, ಇದಕ್ಕೆ ಆಪೋಸಿಟ್ ಏನು, MP by CP, MP by CP. ಅಂಡ್ ಟ್ರಯಾಂಗಲ್ MFP ನಲ್ಲಿ ಏನ್ ಆಂಗಲ್ ಇದೆ, 2 ತೀಟಾ ಇದೆ. ಅಲ್ಲಿಗೆ ಏನ್ ಮಾಡ್ಬೇಕು, ಟ್ಯಾನ್ 2 ತೀಟಾ ಡಿಫೈನ್ ಮಾಡ್ಬೇಕು. ಅವಾಗ ಏನಾಗ್ತದೆ, ಟ್ಯಾನ್ 2 ತೀಟಾ ತಗೊಂಡ್ರೆ ಇದು ಆಪೋಸಿಟ್ ಆಗುತ್ತೆ, MP by FP ಆಗುತ್ತಲ್ವಾ. ಸೊ MP by FP, MP by, ಇಲ್ಲಿ ತೀಟಾ ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಟ್ಯಾನ್ ತೀಟಾ ಇಸ್ ನಿಯರ್ಲಿ ಈಕ್ವಲ್ ಟು ತೀಟಾ ಆಗುತ್ತೆ. ಸೊ ಅವಾಗ ಇದನ್ನೇನಂತ ಬರ್ಕೊಳ್ಬಹುದು, ವಿ ಕ್ಯಾನ್ ರೈಟ್ ಟ್ಯಾನ್ ಥೀಟಾ ಆಸ್ ನಿಯರ್ಲಿ ಈಕ್ವಲ್ ಟು ಥೀಟಾ ವಿಚ್ ಇಸ್ MP by CP. ನೆಕ್ಸ್ಟ್ ಅದೇ ತರ ಇದನ್ನ ಏನಂತ ಬರ್ಕೊಳ್ಬಹುದು, 2 ಥೀಟಾ ಇಸ್ ಈಕ್ವಲ್ ಟು MP by FP. ನೆಕ್ಸ್ಟ್ ನೋಡ್ರಿ 2 ಹಾಗೆ ಬರ್ಕೊಳ್ಳಿ. ಥೀಟಾ ಜಾಗದಲ್ಲಿ ಏನಂತ ಬರಿಬಹುದು, ಕ್ಯಾನ್ ರೈಟ್ ಥೀಟಾ ಜಾಗದಲ್ಲಿ MP by CP ಅಂತ ಬರಿಬಹುದಾ, ಇಸ್ ಈಕ್ವಲ್ ಟು MP by FP. ಇಲ್ಲಿ MP ಕ್ಯಾನ್ಸಲ್ ಆಗುತ್ತೆ, MP ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ನಿಮ್ಗೆ ಉಳಿಯೋದು 2 times 1 by CP is equal to 1 by FP. So here 2 ಹಾಗೆ ಬರ್ಕೊಳ್ಳಿ. What is CP? 1 by CP. C to P ಏನಂತ ತಗೊಂಡೆ, C to P is the radius of curvature is equal to 1 by F to P, focal length. ಅಲ್ಲಿಗೆ ಆರ್ಮ್ ಈ ಕಡೆ ಕಳಿಸಿ ಅಥವಾ F ಈ ಕಡೆ ಕಳಿಸಿ, F is equal to ಏನಾಗುತ್ತೆ, R ಕಡೆ ಕಳಿಸಿದ್ರೆ R by 2. ಇದನ್ನೇ ನಾವು ಕಂಡುಹಿಡಿಬೇಕಾಗಿದ್ದು. ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದೀನಿ. ಇದನ್ನ ಪ್ರೂವ್ ಮಾಡಬೇಕು. ಇಷ್ಟ ಬರೆದ್ರೆ ಸಾಕು, 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ಗಿವ್ ಎನಿ 3 ಅಪ್ಲಿಕೇಶನ್ಸ್ ಆಫ್ ಆಪ್ಟಿಕಲ್ ಫೈಬರ್ಸ್ ಅಂತ ಕೇಳ್ತಾನೆ. ಅಪ್ಲಿಕೇಶನ್ಸ್ ಆಫ್ ಆಪ್ಟಿಕಲ್ ಫೈಬರ್ ಜಸ್ಟ್ ಮೆನ್ಷನ್ ಮಾಡ್ಬೇಕಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಅಂಡರ್ಲೈನ್ ಮಾಡ್ತೀನಿ, ಯಾಕೆಂದ್ರೆ NCERT ಬುಕ್ ಅಲ್ಲಿರೋದನ್ನೇ ಕಾಪಿ ಮಾಡೇ ತಗೊಂಡಿದ್ದೀನಿ ಬೇಕಂತಾನೆ, ಯಾಕೆಂದ್ರೆ ಇದೇ ಅಪ್ಲಿಕೇಶನ್ಸ್ ನ ಮೆನ್ಷನ್ ಮಾಡಿ. ಓಕೆ, ಸೊ ಒಂದು ಇಲ್ಲಿದೆ ನೋಡಿ, ಆಪ್ಟಿಕಲ್ ಫೈಬರ್ಸ್ ಆರ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಫಾರ್ ಟ್ರಾನ್ಸ್ಮಿಟಿಂಗ್ ಆಡಿಯೋ ಅಂಡ್ ವಿಡಿಯೋ ಸಿಗ್ನಲ್ ಥ್ರೂ ಲಾಂಗ್ ಡಿಸ್ಟೆನ್ಸಸ್. ಇದು ಒಂದು ಅಪ್ಲಿಕೇಶನ್. ಇಲ್ಲಿ ಏನ್ ಅಂಡರ್ಲೈನ್ ಮಾಡಿದಿನೋ ಇದನ್ನೇ ಬರೀರಿ. ಅಂದ್ರೆ ಆಪ್ಟಿಕಲ್ ಡಿಸ್ಟೆನ್ಸ್ ವಿಡಿಯೋ ಮತ್ತೆ ಆಡಿಯೋ ಸಿಗ್ನಲ್ಸ್ ನ ಲಾಂಗ್ ಡಿಸ್ಟೆನ್ಸ್ ವರೆಗೆ ಕಳಿಸ್ಲಿಕ್ಕೆ ಆಪ್ಟಿಕಲ್ ಫೈಬರ್ಸ್ ನ ಯೂಸ್ ಮಾಡ್ತಾರೆ ಅಷ್ಟೇ. ಯಾರು ನಿಮ್ಗೆ ಇದರಲ್ಲಿ ಎಕ್ಸ್ಪ್ಲನೇಷನ್ ಕೇಳಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್, ಆಪ್ಟಿಕಲ್ ಫೈಬರ್ಸ್ ಆರ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಫಾರ್ ಟ್ರಾನ್ಸ್ಮಿಟಿಂಗ್ ಅಂಡ್ ರಿಸೀವಿಂಗ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಂತೆ. ಇಷ್ಟು ಬರೆದ್ರೆ ಸಾಕು ನೋಡಿ. ಇದು ಸೆಕೆಂಡ್ ಅಪ್ಲಿಕೇಶನ್. ಇಲ್ಲಿಂದ ಅಲ್ಲಿಗೆ ಆಪ್ಟಿಕಲ್ ಫೈಬರ್ಸ್ ನ ಏನ್ ಮಾಡ್ತಾರೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ನ ಟ್ರಾನ್ಸ್ಮಿಟ್ ಮಾಡಕ್ಕೆ ಮತ್ತೆ ರಿಸೀವ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಇದು ಎರಡನೇ ಅಪ್ಲಿಕೇಶನ್. ಮೂರನೇ ಅಪ್ಲಿಕೇಶನ್ ನೋಡ್ರಿ, ಇಲ್ಲಿ ಮೂರನೇ ಅಪ್ಲಿಕೇಶನ್ ವಿಜುವಲ್ ಎಕ್ಸಾಮಿನೇಷನ್ ಆಫ್ ಇಂಟರ್ನಲ್ ಆರ್ಗನ್ಸ್. ಇಷ್ಟೇ ಸರ್. ಇದು ಥರ್ಡ್ ಅಪ್ಲಿಕೇಶನ್, ಅಂದ್ರೆ ಇಂಟರ್ನಲ್ ಆರ್ಗನ್ಸ್ ನ ವಿಜುವಲೈಸ್ ಮಾಡ್ಲಿಕ್ಕೆ, ಎಕ್ಸಾಮಿನ್
ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮೂರನೇ ಅಪ್ಲಿಕೇಶನ್ ಡೆಕೋರೇಟಿವ್ ಲ್ಯಾಂಪ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಇದು 4ನೇ ಅಪ್ಲಿಕೇಶನ್. ನೆಕ್ಸ್ಟ್ ಒನ್ obtain the relation between ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂಡ್ ದ ಕ್ರಿಟಿಕಲ್ ಆಂಗಲ್ ಅಂತೆ. ಸೊ ಇದಕ್ಕೆ ಕ್ರಿಟಿಕಲ್ ಆಂಗಲ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಕ್ರಿಟಿಕಲ್ ಆಂಗಲ್ ಅಂದ್ರೇನು? ಇಟ್ ಇಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ at which angle of refraction becomes 90 degree. This is I where R becomes 90 degree. ಈ ಒಂದು ಕಂಡೀಷನ್ ಗೊತ್ತಿದ್ರೆ ನಾವು ಈಸಿಯಾಗಿ ಡಿರೈವ್ ಮಾಡ್ಬೋದು. ಓಕೆ, ನೋಡೋಣ. ಫಾರ್ ದಟ್ let me take refraction case where the light ray is moving from medium 1 to medium 2, where the refractive index of medium 1 is n1 and refractive index of medium is n2, and n1 is definitely this should be a denser and this is a rarer. ನೀವು ಯಾವ್ದು ಬೇಕಾದ್ರೂ ತಗೊಳ್ಬಹುದು, ನೋ ಪ್ರಾಬ್ಲಮ್. ನನ್ನ ರೆಫರೆನ್ಸ್ ಇಲ್ಲಿ ಮೀಡಿಯಂ 1 is n1, ಮೀಡಿಯಂ 2 is n2 ರಿಫ್ರಾಕ್ಟಿವ್ ಇಂಡೆಕ್ಸ್, ಮತ್ತೆ ಇದು ಮೀಡಿಯಂ 1 ಡೆನ್ಸರ್ ತಗೊಳ್ತೀನಿ, ಇದನ್ನ ರೇರರ್ ತಗೊಳ್ತೀನಿ. ಅಂಡ್ ದ ಲೈಟ್ ರೇಸ್ ಟ್ರಾವೆಲಿಂಗ್ ಫ್ರಮ್ ಮೀಡಿಯಂ 1 ಟು ಮೀಡಿಯಂ. ಇಲ್ಲಿ ಲೈಟ್ ರೇ ಹೋಗುವಾಗ ಹುಷಾರಾಗಿ ಇರಬೇಕು. ವೇರ್ ದ ಲೈಟ್ ರೇ ಇಸ್ ಮೂವಿಂಗ್ ಫ್ರಮ್, ಯಾವ ಕಡೆಯಿಂದ ಯಾವ ಕಡೆ ಹೋಗ್ಬೇಕು, ತುಂಬಾ ಇಂಪಾರ್ಟೆಂಟ್. ಅಂಡ್ ದಿಸ್ ಇಸ್ ದ ನಾರ್ಮಲ್ ಟು ದ ಸರ್ಫೇಸ್. ಲೈಟ್ ರೇ ಯಾವಾಗಲೂ ಡೆನ್ಸರ್ ಇಂದನೇ ಹೋಗ್ಬೇಕು ರೇರರ್ ಕಡೆಗೆ, ಅದರ್ವೈಸ್ ರಾಂಗ್, because that is the condition for it should travel from denser to rarer ಇರಬೇಕು. ಇಲ್ಲಿ ನೋಡಿ, angle of refraction ಎಷ್ಟಾಗಿದೆ? Grazing surface angle of refraction is 90 degree, and you can call this as angle of incidence and you can call it as critical angle ಅಂತ ಕರಿಬಹುದು. ಓಕೆನಾ? ಇದಕ್ಕೆ ಎಕ್ಸ್ಪ್ಲನೇಷನ್ ಬರೆದ್ಬೇಡ. ಕನ್ಸಿಡರ್ ಲೈಟ್ ರೇ ಈಸ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಟು ರೇರರ್ medium n1 and n2 are the refractive index of the medium as shown. Okay, now from Snell's law, very important. ಇದರಿಂದ ಮುಂದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ಬರೀರಿ. ಯಾವಾಗಲೂ ಸ್ನೆಲ್ಸ್ ಲಾ ಬರೆಯುವಾಗ ರೇಷಿಯೋ ಬರ್ಕೊಬೇಡ್ರಿ. ಏನಂತ ಬರ್ಕೊಳ್ತಿದ್ರೆ ನೋಡ್ರಿ, ಬಹಳ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಈ ಮೀಡಿಯಂ ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಂಟು ಸೈನ್ ಆಫ್ ದ ಆಂಗಲ್. n1 ಸೈನ್ ಆಫ್ ದ ಆಂಗಲ್ is equal to n2 sin of the angle. Very simple. n1 sin I is equal to n2 sin R. n1 sin of I ಏನಂತ ಬರ್ಕೊಳ್ಬಹುದು? C ಆಗುತ್ತಾ? ಇದು I become C. n2 ಹಾಗೆ ಅಲ್ಲಿ sin of R ಏನಂತ ಬರ್ಕೊಳ್ಬಹುದು? ಇದು ಕ್ರಿಟಿಕಲ್ ಆಂಗಲ್ ಅದ ತಕ್ಷಣ ಇದೇನಾಗುತ್ತೆ? 90 ಡಿಗ್ರಿ ಆಗಲೇಬೇಕು. ದಟ್ ಈಸ್ ದ ಕಂಡೀಷನ್. ಅವಾಗಲೇ ಹೇಳಿದ್ನಲ್ಲ. ನಾವು sin C ಏನಾಗುತ್ತೆ? sin C is equal to n2. ಇದೇನಾಗುತ್ತೆ? ದಿಸ್ ವಿಲ್ ಬಿಕಮ್ 1, ರೈಟ್? ಹಾಗಾದ್ರೆ ಉಳಿಯೋದೇನು? n2 ಹಾಗೆ ಅಲ್ಲಿ n1 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂಡ್ ಕ್ರಿಟಿಕಲ್ ಆಂಗಲ್. ಏನಾದ್ರೂ ಈ ರೇರರ್ ಮೀಡಿಯಮ್ ಏನಾದ್ರೂ ಏರ್ ಮೀಡಿಯಂ ಆಯ್ತಂದ್ರೆ ಅವಾಗ n2 ಏನಾಗುತ್ತೆ? 1 ಆಗುತ್ತೆ. n1 ಏನಾಗುತ್ತೆ? n ಆಗುತ್ತೆ. ಏರ್ ಮೀಡಿಯಂ ಆದ್ರೆ ಸೊ ಅವಾಗ sin C is equal to n2 becomes 1 and n1 becomes n. ಹೀಗೂ ಬರೆಯಬಹುದು. ಅದೇನಾದ್ರೂ ಆಗಲಿ ಈ ಜನರಲ್ ಕಂಡೀಷನ್ ಬರ್ಕೊಳ್ಳಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್. ಈಸಿಯಾಗಿ 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಫ್ರಮ್ ಪ್ರಿಸಮ್ ಫಾರ್ಮುಲಾ, ಅಂದ್ರೆ ಪ್ರಿಸಮ್ ಫಾರ್ಮುಲಾ ಇಂದ ಏನ್ ಮಾಡ್ಬೇಕಂತೆ? ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಡಿವಿಯೇಷನ್ ಪ್ರೊಡ್ಯೂಸ್ಡ್ ಬೈ ಥಿನ್ ಪ್ರಿಸಮ್ ಅಂತ. ನಾವೇನ್ ಮಾಡ್ಬೇಕು? ಪ್ರಿಸಮ್ ಫಾರ್ಮುಲಾ ಯೂಸ್ ಮಾಡ್ಬೇಕು. ಥಿನ್ ಪ್ರಿಸಮ್ದು ಡಿವಿಯೇಷನ್ ಫಾರ್ಮುಲಾ ತಗೊಳ್ಬೇಕು, ಡಿರೈವ್ ಮಾಡ್ಕೊಳ್ಬೇಕು. ಸೊ ಥಿನ್ ಪ್ರಿಸಮ್ ಅಂದ್ರೆ ಏನು? ಪ್ರಿಸಮ್ whose angle is less than or equal to 10 degree. Angle of the prism ಏನಾದ್ರೂ less than or equal to 10 degree ಇದ್ರೆ ಅಂತದನ್ನ ನಾವು ಥಿನ್ ಪ್ರಿಸಮ್ ಅಂತ ಕರಿತೀವಿ. ಓಕೆ, ಅದರದ್ದೇ ಡಿರೈವೇಶನ್ ಮಾಡಬೇಕು. ಸೊ ನಾವೇನ್ ಮಾಡೋಣ? ಫಸ್ಟ್ ಅವರೇ ಹೇಳ್ತಾರೆ ನೋಡಿ, ಯೂಸ್ ದ ಪ್ರಿಸಮ್ ಫಾರ್ಮುಲಾ. ವಾಟ್ ಈಸ್ ದ ಪ್ರಿಸಮ್ ಫಾರ್ಮುಲಾ? ಸೊ ಪ್ರಿಸಮ್ ಫಾರ್ಮುಲಾ is n is equal to sin of a plus d by 2 by sin of a by 2. ಇಲ್ಲೇನಾಗುತ್ತೆ ಅಂದ್ರೆ as theta is very small ತಗೊಳ್ಬೇಕು. ಹಾಗಾಗಿ sin theta is nearly equal to theta. ಅಂದ್ರೆ ಈ ಪಾರ್ಟ್ ಏನಿದೆ ತುಂಬಾ ಕಡಿಮೆ ಇರುತ್ತೆ ಫಾರ್ ಥಿನ್ ಪ್ರಿಸಮ್ಸ್ ಕಂಡೀಷನ್. ಹಾಗಾಗಿ sin of a plus d by 2 can be written as just a plus d by 2 and sin of a by 2 can be written as a by 2. ಓಕೆ, ಹಾಗಾದ್ರೆ ಏನಾಗುತ್ತೆ ನೋಡೋಣ. n is equal to ಇದು ಪಾರ್ಟ್ ಹೊರಟೋಗುತ್ತೆ, ಹೌದಾ? ದಿಸ್ ಪಾರ್ಟ್ ಗೆಟ್ಸ್ ರಿಮೂವ್ಡ್ and we can only write this part.
a plus d by 2 whole divided by a by 2. So 2 cancel ಆಗುತ್ತೆ. So remaining part is n is equal to a plus d divided by a. a ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ n into a is equal to a plus d ಆಗುತ್ತೆ. ಸೊ ಇದನ್ನ ಈ ಕಡೆ ತಗೊಳ್ಳಿ, n a minus a is equal to b. n ಕಾಮನ್ ತೆಗೆದ್ರೆ a minus 1 ಸಾರಿ a ಕಾಮನ್ ತೆಗ್ರಿ, a ಕಾಮನ್ ತೆಗೆದ್ರೆ n minus 1. ದಿಸ್ ಇಸ್ ದ ಡಿ. ಇಲ್ಲಿ ಡಿ ಏನ್ ಮಾಡಿ ಡೆಲ್ಟಾ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಡೆಲ್ಟಾ ಈಸ್ ದ ಡಿವಿಯೇಷನ್ ಪ್ರೊಡ್ಯೂಸ್ಡ್ ಬೈ the thin prism and n is the absolute refractive index of the prism, where we have considered that the prism is placed in air and a is the angle of the prism. Okay, so ಇಷ್ಟು ಡಿರೈವ್ ಮಾಡಿದ್ರೆ ಸಾಕು. ಇಲ್ಲೊಂದು ಲೈನ್ ಏನಂತಂದ್ರೆ ಕನ್ಸಿಡರ್ ದ ಪ್ರಿಸಮ್ ಫಾರ್ಮುಲಾ. ಸೊ ಇದೆಲ್ಲ ಬರೀಬೇಕಾಗ್ತದೆ. 3 ಮಾರ್ಕ್ಸ್ ಕೇಳಿದ್ರೆ ಇದೆಲ್ಲವನ್ನು ಬರೀಬೇಕು. ಎಕ್ಸ್ಪ್ಲನೇಷನ್ ಇನ್ಕ್ಲೂಡಿಂಗ್ ಎಕ್ಸ್ಪ್ಲನೇಷನ್. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ಬರೀರಿ ಅಷ್ಟೇ. ವೇರ್ ಅಂತ ಬರೆದು ತರ ಬರೀರಿ, ಒಟ್ಟು ಬರೀಬೇಕಷ್ಟೇ. ಬಿಗಿನಿಂಗ್ ಅಥವಾ ಎಂಡಿಂಗ್ ಅಲ್ಲಿ ಎಕ್ಸ್ಪ್ಲನೇಷನ್ ಪಾರ್ಟ್, ಇಲ್ಲಾಂದ್ರೆ 3 ಮಾರ್ಕ್ಸ್ ಸಿಗಲ್ಲ. ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. ಎ ಸ್ಮಾಲ್ ಟೆಲಿಸ್ಕೋಪ್ has an objective length of focal length 144 centimeter. ಏನಿದೆ ಕ್ವಶನ್? ಏನಿದೆ? ಟೆಲಿಸ್ಕೋಪ್ ಇದೆ. ಇಟ್ಸ್ ಎ ಪ್ರಾಬ್ಲಮ್ ಆನ್ ಟೆಲಿಸ್ಕೋಪ್. ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಲೆನ್ಸ್ ಅಂತ ಎಫ್ ಓ ಎಷ್ಟಿದೆ? 144 ಸೆಂಟಿಮೀಟರ್. ಅಂಡ್ ಐ ಪೀಸ್ ನ ಫೋಕಲ್ ಲೆಂತ್ 6 ಮೀಟರ್ ಅಂತೆ. ಏನಂತ ಬರೀಬಹುದು? ಐ ಪೀಸ್ ಎಫ್ ಇ 6 ಸೆಂಟಿಮೀಟರ್. ದೆನ್ ವಿ ನೀಡ್ ಟು ಫೈಂಡ್ ದ ಮ್ಯಾಗ್ನಿಫೈಯಿಂಗ್ ಪವರ್. ಎಂ ಕಂಡುಹಿಡಿಬೇಕು. ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ದ ಟೆಲಿಸ್ಕೋಪ್ ಕಂಡುಹಿಡಿಬೇಕು. ವೆನ್ ಎಫ್ ನಾಟ್ ಅಂಡ್ ಎಫ್ ಇ ಆರ್ ಗಿವನ್. ಇಲ್ಲಿ ನೋಡ್ರಿ, 2 ಫಾರ್ಮುಲಾ ಬರುತ್ತೆ. ಏನಂತಂದ್ರೆ ಮ್ಯಾಗ್ನಿಫೈಯಿಂಗ್ ಪವರ್ಗೆ ಒಂದು ಫಾರ್ ದ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ಫಾರ್ ದ ಇಮೇಜ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ಅವಾಗ ನಮಗೆ ಮ್ಯಾಗ್ನಿಫೈಯಿಂಗ್ ಪವರ್ ಎಫ್ ನಾಟ್ ಬೈ ಎಫ್ ಇ ಬರುತ್ತೆ. ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 144 centimeter divided by 6 centimeter, and which is comes out to be 24. And this is the magnification and the image is formed at infinity. The second option is if you take, or if the eye is focused at the near point, avaga magnification formula enagutte? f naught by f e into 1 plus d by 1 plus f e by d ಆಗುತ್ತೆ. ಅಲ್ಲಿಗೆ ಮ್ಯಾಗ್ನಿಫಿಕೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಫ್ ನಾಟ್ ಬೈ ಎಫ್ ಇ ಆಲ್ರೆಡಿ ಬಂದಿದೆ ನಮಗೆ 24 ಇಂಟು 1 ಪ್ಲಸ್ ಎಫ್ ಇ ಎಷ್ಟು? 6 ಸೆಂಟಿಮೀಟರ್ ಡಿವೈಡೆಡ್ ಬೈ ಡಿ. ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಈಸ್ 25 ಸೆಂಟಿಮೀಟರ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೆಂಟಿಮೀಟರ್ ಡಮ್ ನಮಗೆ ಎಷ್ಟು ಬರುತ್ತೆ? ಎಂ ಇಸ್ ಈಕ್ವಲ್ ಟು 24 ಇಂಟು 1 ಪ್ಲಸ್ 6 by 25.24 ಬರುತ್ತೆ ನಿಯರ್ಲಿ. ಅಲ್ಲಿಗೆ 24 ಇಂಟು 1.24 ನಿಯರ್ಲಿ 29 ಬರುತ್ತೆ. ಅಂಡ್ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ವಿ ಕ್ಯಾನ್ ಹ್ಯಾವ್. ಸೊ ಯಾವ್ದು ಮಾಡೋದು ಸರ್ ಅಂತಂದ್ರೆ ಮೋಸ್ಟ್ಲಿ ಇದು ಸ್ಮಾಲ್ ಟೆಲಿಸ್ಕೋಪ್ ಅಂತ ಕೇಳಿದ್ರೆ ಸೊ ಇದನ್ನ ಸಾಲ್ವ್ ಮಾಡಿ. ನಿಮ್ಗೆ ಹಂಗೂ ಡೌಟ್ ಇದ್ರೆ ಏನ್ ಮಾಡಿ, ಎರಡನ್ನೂ ಸಾಲ್ವ್ ಮಾಡಿ, ನೋ ಪ್ರಾಬ್ಲಮ್. ನೀನು ಇಲ್ಲಿಗದೆ ಇನ್ಫಿನಿಟಿಯಲ್ಲಿ ಬರ್ತಕ್ಕಂಥ ಮ್ಯಾಗ್ನಿಫಿಕೇಶನ್ 24 ಇಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯ್ತಷ್ಟೇ. ಇದು 3 ಮಾರ್ಕ್ಸ್ ಕ್ವಶನ್ಸ್. ಸೊ 6 ಕ್ವಶನ್ ಅಷ್ಟೇ ಇರೋದು ಐ ಥಿಂಕ್ ಈ ಚಾಪ್ಟರ್ಲಿ 3 ಮಾರ್ಕ್ಸ್ ಕ್ವಶನ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ ದೆನ್ ನ್ಯೂಮೆರಿಕಲ್ಸ್ ಫಾರ್ 5 ಮಾರ್ಕ್ಸ್ ತಗೋಣ. ಓಕೆ, ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.